ಮೂರನೇ ಆವೃತ್ತಿಯ ವಿದ್ಯಾಮಂದಿರ ಪಿಜಿ ಶೈಕ್ಷಣಿಕ ಮೇಳಕ್ಕೆ ಮೊದಲ ದಿನ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ನಾಳೆನೂ ಇದೆ 9 ಗಂಟೆಗೆ. ಪಬ್ಲಿಕ್ ಟಿವಿಯ ವಿದ್ಯಾಮಂದಿರಕ್ಕೆ ಭರ್ಜರಿ ಚಾಲನೆ. ಮೊದಲ ದಿನದ ಪಿಜಿ ಶೈಕ್ಷಣಿಕ ಮೇಳಕ್ಕೆ ಸಖತ್ ರೆಸ್ಪಾನ್ಸ್. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ ಮೂರನೇ ಆವೃತ್ತಿಯ ವಿದ್ಯಾಮಂದಿರ ಮೆಗಾ ಪಿಜಿ ಶೈಕ್ಷಣಿಕ ಮೇಳಕ್ಕೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಸರ್ಕಾರಿ ಪ್ರಾಥಮಿಕ ಕಾಲೇಜು ಆವರಣದಲ್ಲಿ ಎರಡನೇ ದಿನದ ಈ ಶೈಕ್ಷಣಿಕ ಮೇಳಕ್ಕೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು. ಮುಖ್ಯ ಅತಿಥಿಗಳಾಗಿ ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಡಾಕ್ಟರ್ ಪಿ ಶಾಮರಾಜು, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಉಪಸ್ಥಿತರಿದ್ದರು. System and society has started demanding more and more and more from us ಈಗ. ಹಾಗಾಗಿ ಬರೀ ಡಿಗ್ರಿ ಇಸ್ ನೋ ಲಾಂಗರ್ ಕನ್ಸಿಡರ್ಡ್ ಆಸ್ ಎ ಗ್ರೇಟ್ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಡಿಗ್ರಿ ಮುಗಿದಾಗ ನಾನು ಯಾವ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇನ್ ಇಸ್ ಓನ್ ಫೀಲ್ಡ್ ಅಲ್ಲಿ PG ತಗೋಬೇಕು ಅನ್ನೋದು ಅಷ್ಟೇ ಕ್ರಿಟಿಕಲ್ ಆಗ್ತಾ ಇದೆ ಈಗ. ಇನ್ನು ಮುಂದಕ್ಕೆ ಹೋಗ್ತಾ ಇಟ್ ಕುಡ್ ಬಿ ವೆರಿ ಕ್ರಿಟಿಕಲ್. ಮುಖ್ಯವಾಗಿ ಪಬ್ಲಿಕ್ ಟಿವಿ ಅವರು ಈ ವಿದ್ಯಾಮಂದಿರ ಅನ್ನೋದನ್ನ ಈ ರೀತಿ ಎಲ್ಲ ಮಾಡ್ತಿರೋದು, ಇದು ಎಲ್ಲರಿಗೂ ಕೂಡ ಒಂಥರ ಇನ್ಸ್ಟಿಟ್ಯೂಷನ್ಸ್ಗೆ, ಯೂನಿವರ್ಸಿಟೀಸ್ಗೆ ಇರಬಹುದು, ವಿದ್ಯಾರ್ಥಿಗಳಿಗೆ ಏನು ಡಿಸೈಡ್ ಮಾಡ್ಕೊಳಕ್ ಆಗದಿರೋ ಅದನ್ನ ನನ್ನ ಪ್ರಕಾರ ಒಂದು ಅಟ್ಲೀಸ್ಟ್ 50-60% ಅಷ್ಟು ಅವರನ್ನ ಕ್ಲಾರಿಫಿಕೇಶನ್ ಸಿಗುತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ. ಪಬ್ಲಿಕ್ ಟಿವಿಯ ಈ ಪಿಜಿ ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋದಲ್ಲಿ 42ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳು ಭಾಗಿಯಾಗಿವೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ವಿದ್ಯಾರ್ಥಿಗಳು, ಪೋಷಕರು ಭೇಟಿ ನೀಡಿದ್ರು. ಡಿಗ್ರಿ ಬಳಿಕ ಮುಂದೇನು, ಯಾವ ಕೋರ್ಸ್ ಭವಿಷ್ಯವನ್ನ ರೂಪಿಸುತ್ತೆ ಅನ್ನೋ ಹಲವು ಗೊಂದಲಗಳಿಗೆ ಉತ್ತರ ಕಂಡುಕೊಂಡ್ರು. ತಮಗಿಷ್ಟವಾದ ಕೋರ್ಸ್ಗಳ ಬಗ್ಗೆ ತಿಳಿದುಕೊಂಡು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಪಡೆದ್ರು. ನೀವೆಲ್ಲ ಕ್ಯಾಂಪಸ್ ವಿಸಿಟ್ ಮಾಡ್ಕೊಂಡು ಹೋದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಇಲ್ಲೇನಂದ್ರೆ ಒಂದೇ ಪ್ಲೇಸ್ ಅಲ್ಲಿ ಎಲ್ಲ ಕ್ಯಾಂಪಸ್ ಇದೆ. ಈ ರೀತಿ ಎಕ್ಸ್ಪೋ ಮಾಡೋದ್ರಿಂದ ಎಲ್ಲ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ಮೇಳದಲ್ಲಿ ಭಾಗಿಯಾದ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಫುಲ್ ಖುಷಿಯಾಗಿವೆ. ನಾಳೆ ಕೊನೆಯ ದಿನವಾಗಿದ್ದು ಈ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಏನಕ್ಕೆ ಡಿಗ್ರಿ ಇಲ್ಲಿವರೆಗೂ ನಮ್ಗೆ ಏನಿರ್ತಿತ್ತು, SLC ಆದಮೇಲೆ ಏನು ಮಾಡಬೇಕು, PUC ಆದಮೇಲೆ ಏನು ಮಾಡಬೇಕು ಅಂತೆಲ್ಲ ಇರ್ತಿತ್ತು. ಈಗ ಡಿಗ್ರಿ ಆದಮೇಲೆ ಏನು ಮಾಡಬೇಕು ಅನ್ನೋಕ್ಕೂ ಈ ಥರ ಬಂದಿದೆ. ಕಾರಣ ಏನು ಅಂದರೆ ಮುಂದಕ್ಕೆ ಹೋಗ್ತಾ ಬರೀ ಡಿಗ್ರಿ ಇದ್ರೆ ಸಾಲದೇನೋ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ಬೋದು. ಈಗಲೇ ಬರ್ತಾ ಇದೆ ಅದು ಹೆಚ್ಚು ಕಡಿಮೆ, ಆಲ್ಮೋಸ್ಟ್ ಈಗಲೇ ಬಂದಿದೆ ಅದು ಪರಿಸ್ಥಿತಿ. ಮೊದಲೆಲ್ಲ ಈಗ ITI ಇದ್ದರೆ ಸಾಕು ಅನ್ನೋ ಥರ ಇದ್ದರು. ಆಮೇಲೆ ITI ವರ್ಕ್ಗಳನ್ನೆಲ್ಲ ಡಿಪ್ಲೊಮಾನವ್ರು ತೊಗೊಳ್ತಾ ಇದ್ದಾರೆ ಅಂತ ಬಂದ್ಬಿಟ್ರು. ಆಮೇಲೆ ಈಗ ಡಿಪ್ಲೊಮಾ ಜಾಗನೆಲ್ಲ ಎಂಜಿನಿಯರ್ಗಳು ಬರ್ತಿದ್ದಾರೆ ಅಂತ. ಈಗ ಎಂಜಿನಿಯರ್ ಜಾಗಕ್ಕೆಲ್ಲ ಇನ್ಯಾರು PG ಅವರು ಬಂದ್ಬಿಡ್ತಾರೆ ಅಂತ ಹೀಗೆ ಒಬ್ಬರದ್ದು. ಹಾಗಾಗಿ ಈಗ ಚೇಂಜ್ ಆಗ್ತಾ ಇರೋ, ಬದಲಾಗ್ತಿರೋ ಈ ಪರಿಸ್ಥಿತಿಯಲ್ಲಿ PG ಕ್ರಿಟಿಕಲ್ ಆಗಬಹುದು ಅಂತ ನಮ್ಮ ಲೆಕ್ಕಾಚಾರ ಮುಂದಿನ ದಿನಗಳಲ್ಲಿ. ಸರಿ, ಒಂದು ವಿರಾಮ. ನಾಳೆ ಕೂಡ ಇದೆ, ಬೆಳಗ್ಗೆ 9 ಗಂಟೆಯಿಂದನೇ ಪ್ರಾರಂಭ ಮಾಡ್ತಾರೆ, ಇಡೀ ದಿನ ಇರುತ್ತೆ. ಆದಷ್ಟು ಬೇಗ ಹೋಗಿ ನಿಮಗೆ ಬೇಕಾಗಿದ್ದ ಮಾಹಿತಿಗಳನ್ನು ಪಡ್ಕೊಳ್ಳೋದು ಒಳ್ಳೆಯದು, ಸೂಕ್ತ. ಲಾಸ್ ಏನಿಲ್ಲ ನಿಮಗೆ, ಅಷ್ಟು ಮಾತ್ರ ಹೇಳಿ. ಪ್ರವೇಶ ಉಚಿತ ಆಗಿರೋದ್ರಿಂದ ಹೋಗಿ.